ಮತ್ತು ಎಡಗೈ ಸಮುದಾಯಗಳ ಮಧ್ಯೆ ಅದರ ವಿರುದ್ಧವಾಗಿ ನಮ್ಮ ಹಕ್ಕುಬದ್ಧತೆಗಳ ಪಡೆಯಲಿಕ್ಕೆ ನಾವು ಯಾವ ರೀತಿ ಕಾರ್ಯಪ್ರವೃತ್ತರಾಗಬೇಕು ಮತ್ತು ಪ್ರತಿಭಟನೆ ಯಾವ ರೀತಿ ಮುಟ್ಟಬೇಕು ಅನ್ನುವಂಥ ವಿಚಾರನ ಚರ್ಚೆ ಮಾಡಿ ಮುಂದಿನ ವಿಚಾರ ನಮ್ಮ ರಿಸರ್ವೇಷನ್ ಕ್ಷೇತ್ರದಿಂದ ಒಂದು ದೊಡ್ಡ ಮಟ್ಟದ ಹೋರಾಡಿದ್ದಾರೆ ಅಂತಕ್ಕಂಥ ಘೋಷಣೆನೇ ಜಾಸ್ತಿ ಇತ್ತು. ನಾವು ಈಗ ಸ್ಟೇಟ್ ನಲ್ಲಿ ಜಾಸ್ತಿ ಇರೋದು ನಮ್ಮನ್ನ ಬಿ ಗ್ರೂಪ್ ಆಗಿರೋದೇನೆ ಅನ್ಯಾಯ ಆಗಿದೆ, ಬಿ ಗ್ರೂಪ್ ಆಗಿರೋದೇ ಅನ್ಯಾಯ ಆಗಿದೆ ಅನ್ನೋದಕ್ಕೆ ಅವರು ಸೆಷನ್ ಅಲ್ಲೂ ಮಾತಾಡೋದು ಜನಕ್ಕೆ ಇವತ್ತು ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇರೋದು ಅವರೇನೆ. ಆದ್ರೆ TTAR ನಲ್ಲಿ ಏನಾಗ್ತಿದೆ ಅನ್ನೋದು ನಮ್ಮ ಮಿನಿಸ್ಟರ್ಗಳ ಗಮನಕ್ಕೂ ಬಂದಿರಲಿಲ್ಲ. ದಯವಿಟ್ಟು ಇದು ನಮ್ಮ ಕೈಯಲ್ಲಿ ನಮ್ಮ ಮಿನಿಸ್ಟರ್ಗಳೇ ಏನೇನು ಪ್ರಕ್ರಿಯೆಗಳು ನಡೆದು ಅನ್ನುವಂಥ ವಿಚಾರ ಹೇಳಿದ್ರು ಅವರು. ಅದನ್ನ ನಾವು ಅನ್ಯದ ತಿಳ್ಕೊಂಡ್ಬಿಟ್ಟು ಈಗ ನಾವೆಲ್ಲ ಸೇರಿದ್ದೀವಿ. ಮುಂದೆ ನಮ್ಮ ಹೋರಾಟ ರೂಪುರೇಷೆಗಳು ಯಾವ ರೀತಿ ಇರಬೇಕು ಏನು ಅಂತ ನಮ್ಮ ಅಭಿಪ್ರಾಯಗಳನ್ನ ತಾವೆಲ್ಲರೂ ಕೂಡ ಇಲ್ಲಿ ಸಭೆಗೆ ಮಂಡಿಸಬೇಕು. ಈ ನಿಟ್ಟಿನಲ್ಲಿ ನಾವು ಒಂದು ದಿನಾಂಕವನ್ನು ನಿಗದಿಗೊಳಿಸಿ ಒಂದು ದೊಡ್ಡ ಮಟ್ಟದ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥದ್ದು ಇಡೀ ರಾಜ್ಯದಲ್ಲಿ ಏನು ನಮ್ಮ ಸಮುದಾಯನ ಬಲಗೈ ಸಮುದಾಯನ ರೆಪ್ರೆಸೆಂಟ್ ಮಾಡೋ ಗೆದ್ದು ಹೋಗಿದ್ದಾರೆ ಅವ್ರುಗಳು ಕೂಡ ಬಿಸಿ ಮುಟ್ಟಿಸುವಂಥ ಕೆಲಸ ಆಗಬೇಕು ಅನ್ನುವಂಥದ್ದೇ ಈ ಸಭೆಯ ಉದ್ದೇಶಕ್ಕಾಗಿರುವಂಥದ್ದು. ಹಂಗಾಗಿ ದಯಮಾಡಿ ತಾವೆಲ್ಲರೂ ಅನ್ಯತೆ ಅಂತ ತಿಳ್ಕೊಳ್ಳೋಣ. ಇದು ನಮ್ಮ ಹೋರಾಟ, ನಮ್ಮ ಅಳಿವಿನ ಪ್ರಶ್ನೆ ಆಗಿದೆ. ಆದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕಾರ್ಯಕ್ರಮ ಯಾವ ರೀತಿ ರೂಪಿಸಬೇಕು, ಏನು ಮಾಡಬೇಕು ಆ ದಿಸೆಯಲ್ಲಿ ಮಾತ್ರ ಈ ಚರ್ಚೆ ಮಾಡಿ ಸಭೆಗೆ ಒಂದು ಒಪಿನಿಯನ್ ಕೊಟ್ಟು ಒಂದು ಡೇಟಲ್ಲಿ ನಿಗದಿಪಡಿಸಬೇಕು ಅಂತೇಳಿ ತಮ್ಮನ್ನು ಕೇಳ್ಕೊಂತ ಕೈ ಮುಗಿದು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತಿದ್ದೇನೆ. ಜೈ ಭೀಮ್. ಯಾವ ತರ ಸ್ಟ್ರೈಕ್ ಮಾಡಿದ್ರೆ ಅದೇ ತರ ನಮ್ಮ ಮಣ್ಣಲ್ಲಿ ಸ್ಟ್ರೈಕ್ ಮಾಡಬೇಕು. ಇದು ನಮ್ಗೆ ಹೋರಾಟ ಅಂದ್ರೆ ಹಂಗಾಗಿ ಜಾಗ ಮಾಡಿಲ್ಲ, ಕೂತ್ಕೊಂಡು ಕಣ್ಣೀರು ಹಾಕ್ಬಿಟ್ಟು ಇವತ್ತು ಹಂಗೆ ನಮ್ಮ ಮಕ್ಕಳು ಸತ್ತೋದಾಗ ನಮ್ಮ ಹೆಣ ನಾಳೆ ಮಾಡ್ಕೊಂಬ ಹೆಣ ನಮ್ದು ಅದು. ಇವತ್ತು ನಾವು ಸ್ಟ್ರೈಕ್ ಅಟೆಂಡ್ ಮಾಡಬೇಕು, ಈ ರಾಜ್ಯಕ್ಕೆ ಕೋರ್ಬೇಕು ಅನ್ನುವಂಥದ್ದು ನಿಮ್ಮೆಲ್ಲರೂ ಮನೋಭಾವ ಇರಬೇಕು. ಅಯ್ಯೋ ನನ್ನ ಹೆಂಡತಿ ಹುಷಾರಿಲ್ಲ, ಹಾಸ್ಪಿಟ್ಲ್ ಮಾಡ್ತೇವೆ, ನನ್ನ ಮಗನ ಹುಷಾರಿಲ್ಲ ಅನ್ನುವಂಥದ್ದಲ್ಲ. ನೀವಾಗಿ ನೀವು ತಿಳ್ಕೊಂಡು ಇದು ಮೀಸಲು ಕ್ಷೇತ್ರ ನೀವೀಗ 27 ಮಾಡಿದರೆ ನೀವೇನಿಲ್ಲ 27 25 ಒಳಗೆ ಈ ಕೆಲಸ ಎಲ್ಲ ಪೂರ್ತಿ ಫೈನಲ್ ಆಗಬೇಕು. ಹಳ್ಳಿಗಳಿಗೆ ಹೋಗೋದು, ಮುಖಂಡರುಗಳಿಗೆ ಹೇಳೋದು, ಹೋಬಳಿಗೆ ಹೇಳೋದು ಇವೆಲ್ಲ ತೀರೋಗಿ ಈಗ ನಾಳೆಯಿಂದ ನೀವು 27 ಅಂದರೆ ಅಫಿಷಿಯಲ್ಗಳು ಭೇಟಿ ಮಾಡಿ, ಈ ಗೋರಪ್ಪಂಗ ಕರ್ಬಿಟ್ಟು ಅವನ್ನ ಭೇಟಿ ಮಾಡಿ, ಮತ್ತು ಇಲ್ಲಿ ಬುದ್ಧದಾರೆಲ್ಲ ಜೊತೆ ಮಾತಾಡಿ ಮಾಡಲೇಬೇಕು. ಇದು ಯಾಕೆಂದರೆ ಯಾರ ಮನೆ ಕೆಲಸಕ್ಕೂ ಮಾಡುವುದಿಲ್ಲ, ಜನ ವಿಚಾರ ಮಾಡಬೇಕು. ಇಡೀ ರಾಜ್ಯವೇ ಬೆಟ್ಟಬೇಕು. ಇವಾಗ ನಮ್ದೇನಿದೆ ಅಂತ ನೀವೆಲ್ಲ ಮನವರಿಕೆ ಮಾಡಿ ತಿಳುವಳಿಕೆ ಕೊಟ್ಟು ನೀವು ಏನೇ ಇರಲಿ ದ್ವೇಷ ಮತ್ತೊಂದು ಮುಗಿದೊಂದು ಅವೆಲ್ಲ ಬಿಟ್ಬಿಟ್ಟು ನಾವೆಲ್ಲ ಒಗ್ಗಟ್ಟಾಗಿ ಜನಕ್ಕೋಸ್ಕರ ನಾವು ಸೇವೆ ಮಾಡುವ ಅಂತೇಳಿ ನಮ್ಮೆಲ್ಲರೂ ನಾವು ಕೈ ಮುಗಿದು